ಈ ದೇವಸ್ಥಾನಕ್ಕೆ ಯಾರ್ಯಾರು ಬರ್ತಿರಲ್ಲ ಅವ್ರಿಗೆ ಏನು ಹೇಳೋದಂದ್ರೆ ಯಾಕೆ ಬಂದಿದ್ದಾನೆ ಅದು ಮಾರುತಿ ಗೊತ್ತು. ಹೌದು, ಈ ಮಾರುತಿಯ 4 ವಿಶೇಷತೆ. ಈ ದೇವಸ್ಥಾನ ಎಷ್ಟು 200 ವರ್ಷಗಳ ಇತಿಹಾಸ. ಇಲ್ಲಿ ಬರಾಕ ಓಹೋ ಬಾಕೆಟ್ ಐತವ್ರಿ, ಮಸ್ತ್ ಐತಿ. ನಮಸ್ಕಾರ ರೀ ಅಕ್ಕ, ಆರಾಮದಿರಿ? ಇದು ಮಲಪ್ರಭಾ ನದಿ ಇದೈತಲ್ಲ, ಮಳೆಗಾಲದಾಗ ತುಂಬ ಕುರಿಗಳೆಲ್ಲ ಮೇಯಿಸ್ತಾರಲ್ಲ ಹೌದು, ಅವರಿಗೆ ಬಾಲ ಗದೆ ಸ್ವಲ್ಪ ಮುಖ ಕಾಣ್ತದೆ. ಹೆಲೋ ಹಾಯ್ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮತ್ತೆಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಮಸ್ತ್ ಅದೀನಿ ನೋಡ್ರಿ. ಮತ್ತು ಇವತ್ತೈತಲ್ಲ ಮತ್ತೊಂದು ಹೊಸ ವ್ಲಾಗ್ ಮತ್ತೊಂದು ಹೊಸ ವಿಡಿಯೋ ನಿಮಗಾಗಿ ತೊಗೊಂಬಂದಿನಿ. ಮತ್ತು ನಿಮ್ಗೆ ಒಂದು ಪ್ಲೇಸ್ ತೋರಿಸ್ಬೇಕಂತೇಳಿ ಒಂದು ಪ್ಲೇಸಿಗೆ ಬಂದಿನಿ. ಯಾವ ಪ್ಲೇಸ್ ಅಂದ್ರೆ ವಿಶೇಷತೆ ಅಂದರೆ ಈ ಕಲ್ಲು ಅಲ್ಲಿಂದ ಅಲ್ಲಿವರೆಗೆ ಒಂದೇ ಕಲ್ಲು. ನಮ್ಮ ಬೆಳಗಾವಿಯಿಂದ 30 ಕಿಲೋಮೀಟರ್ ಐತಿ. ಸ್ವಯಂಭೂ ಆಂಜನೇಯ ದೇವಸ್ಥಾನದ ಸ್ವಯಂಭೂ ಯಾರು ಮಾಡಿದ್ದಲ್ಲ, ದರ್ಶನ ಮಾಡಿಸ್ಬೇಕು ಮತ್ತು ಆ ಪ್ಲೇಸ್ ತೋರಿಸ್ಬೇಕಂತೇಳಿ ಈ ವ್ಲಾಗ್ನ ಶೂಟ್ ಮಾಡತ್ತೀನಿ. ಮತ್ತು ಈ ವ್ಲಾಗ್ ಐತಲ್ಲ, ಈ ವ್ಲಾಗ್ದಾಗ ಆ ಟೆಂಪಲ್ ಎಲ್ಲ ತೋರಿಸ್ತೀನಿ. ಸ್ವಯಂಭೂ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಳಗಾವಿಯಲ್ಲಿ ಐತಿ. ನೀವು ಇಲ್ಲಿ ಬರ್ಬೇಕಂದ್ರೆ ಪಿರನ್ವಾಡಿ ಇಲ್ಲ, ಪಿರನ್ವಾಡಿಯಿಂದ ಜಾಂಬೋಟಿ ರೋಡಿಂದ ಬರಬೇಕು. ಯಾವ ಊರು ಅಂತ ಹೇಳ್ಬಿಟ್ಟು ನೋಡ್ರಿ, ಅಬ್ಬನಹಟ್ಟಿ ಅಂತ ಒಂದು ಊರು ಐತಿ. ಅಬ್ಬನಹಟ್ಟಿ ಊರೊಳಗೆ ನಾನೀಗ ಅದೀನಿ. ನೋಡ್ಬೋದು, ಇಲ್ಲೆಲ್ಲ ಕಾಡು ಇದ್ದಂಗೆ ಐತೆ. ಒಂದ್ಸಲ ಜಂಗಲ್ ಥರ ಐತೆಲ್ಲ, ಎಲ್ಲ ಫುಲ್ಲಿ ಪೀಸ್ಫುಲ್ ಸೈಲೆಂಟಾಗಿ ಐತೆ ನೋಡ್ರಿ. ಅಂಥ ಪ್ಲೇಸಿಗೆ ಇವತ್ತು ನಾನು ಇತ್ತ ಬಂದೀನಿ. ಬರೀ 30 ಕಿಲೋಮೀಟ್ರ್ ಐತಲ್ಲ, ಜರ್ನಿ ಮಾಡ್ಕೊಂಡು ಬಂದೀವಿ ನೋಡ್ರಿ. 30 ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಈ ದೇವಸ್ಥಾನ ನಿಮಗೆ ತೋರಿಸ್ಬೇಕು ಮತ್ತು ಏನೇನೈತೆ ಅಂತೇಳಿ ವಿಶೇಷತೆ ಎಲ್ಲ ಹೇಳ್ಬೇಕಂತೇಳಿ ಈ ದೇವಸ್ಥಾನ ಕಡೆ ಬಂದೀನಿ. ನೋಡ್ಬೋದು, ಇದು ಎಂಟ್ರಿ ಆಗೋದು. ಇದ್ರ ಮೇಲೂ ಬರ್ದಿದ್ದೈತಿ ಪಾರ್ವತಿ ತಡದಲ್ಲಿರೋ ಸ್ವಯಂಭೂ ಆಂಜನೇಯ ದೇವಸ್ಥಾನ ಹಬ್ಬನಹಟ್ಟಿ ಅಂತೇಳಿ ಅದ್ರ ಮೇಲೆ ಬರ್ದಿದ್ದೈತಿ. ಮತ್ತು ಗಾಯ್ಸ್ ತಾವೆಲ್ಲ ನೋಡ್ಬೋದು, ಈ ರೀತಿ ಐತಲ್ಲ, ಇದು ಸಂಸ್ಥೆಯ ಕಾರ್ಯಾಲಯ ಅಂತೇಳಿ ಇಲ್ಲೈತಿ. ಇಲ್ಲೆಲ್ಲ ಆಫೀಸ್ ಐತಿ ನೋಡ್ರಿ. ಮತ್ತು ಇಲ್ಲೆಲ್ಲ ಶೆಡ್ ಹಾಕಿದ್ದ. ಇಲ್ಲೆಲ್ಲ ಮಳೆ ಬೆಳೆ ಬಂತಂದ್ರೆ ನಾವು ಇಲ್ಲಿ ಬಂದೆಲ್ಲ ನಿಲ್ಬೋದು. ಮತ್ತು ದೇವಸ್ಥಾನ ಅಲ್ಲಿ ಕೆಳಗೈತಲ್ಲ, ಅದ ದೇವಸ್ಥಾನ ಐತಿ. ಮಳೆಗಾಲದಾಗ ಈ ದೇವಸ್ಥಾನ ಐತಲ್ಲ ಎಲ್ಲ ರೀತಿಯಲ್ಲಿ ಮುಳುಗೋಗಿರ್ತೈತಿ. ಅವಾಗೈತಲ್ಲ ನಮಗೇನು ನೋಡೋಕೆ ಸಿಗಲ್ಲ, ಎಲ್ಲ ನೀರೊಳಗೆ ಮುಳುಗೋಗಿರ್ತೈತಿ. ಇದೇನು ಸ್ಲ್ಯಾಪ್ ಐತಲ್ಲ, ಮ್ಯಾಲೆ ಸ್ಲ್ಯಾಪ್ ಅಷ್ಟೇ ನಾವು ನೋಡೋಕೆ ಸಿಗ್ತೈತಿ. ಈ ರೀತಿ ಪಾಂಡ್ಗಿರಿ ಅದಾವ ನೋಡ್ರಿ ಕೆಳಗೆ ಹೋಗಕ್ಕೆ. ಒಂದೊಂದು ಮಾಡಿ ಹತ್ಕೊಂತ ದೇವಸ್ಥಾನ ದರ್ಶನ ಎಲ್ಲ ಮಾಡಿಸ್ತೀನಿ ಬರ್ರಿ. ಲಗಭಗ್ 200-250 ವರ್ಷ ಹಿಂದೆ ಹಾಂ ಸರ್, ಇಲ್ಲಿ ಕುರಿಗಳೆಲ್ಲ ಮೇಯಿಸ್ತಾರಲ್ಲ ಹೌದು, ಅವರಿಗೆ ಬಾಲ ಗದೆ ಸ್ವಲ್ಪ ಮುಖ ಕಾಣ್ತೈತಿ. ಅವ ಏನು ಮಾಡ್ದ, ಜಾಂಬೋಟಿಯಲ್ಲಿ ರಾಜ ಮಹಾರಾಜಗಳು ಇರ್ತಿಲ್ಲ ಅಲ್ಲಿ ತಿಳಿಸ್ದ. ಅವೆಲ್ಲ ಬಂದು ನೋಡಿದಾಗ ಬಾಲ ಇದೆ, ಗದೆ ಇದೆ. ಹೌದು, ಯಾರು? ಮಾರುತಿ ಅಂತ ಇದಾಗಿದೆ. ಮಾರುತಿ ಅಂದ್ರೆ ಗದೆ ಮಾರುತಿ ಹತ್ರ ಬೇರೆ ಯಾರು ವಿಶೇಷತೆ ಅಂದ್ರೆ ಈ ಕಲ್ಲು ಅಲ್ಲಿಂದ ಅಲ್ಲಿವರೆಗೆ ಒಂದೇ ಕಲ್ಲು. ದೊಡ್ಡ ಕಲ್ಲು ಇತ್ತೇನ್ರಿ ಅದು? ಮೊದಲ 17 ಫುಟ್ ಕಲ್ಲು. 17 ಫುಟ್ ಕಲ್ಲು. ಅದು ಕಾಲಾಂತರದಾಗ ಮಣ್ಣು ಬಂದು ನೀರು ಬಂದು ಎಲ್ಲ ಬೇರೆ ಬೇರೆ ಆಗಿದೆ. ಹಾಂ ರೀ. ಈ ಕಲ್ಲು ಮೊದಲು ಇದು ಕೆಳಗಿತ್ತು, ಇದು ಕೆಳಗಿತ್ತೇನು? ಇನ್ನು ಕೆಳಗಿತ್ತು. ಮಾರುತಿ ಹೀಗೆ ಮೇಲಿದ್ದ, ಹಾಂ ಜಮೀನೇ ಕೆಳಗಿತ್ತು. ಅವಾಗ ಜನ ಏನು ಮಾಡ್ತಿದ್ರು, ಹೆಂಗಸರಲ್ಲವ ಅದೇ ಕಲ್ಲು ಮೇಲೆ ಹತ್ತಿ ಇಳಿದು ಹಾಂ ರೀ ಕಪಡೆ ಹೊತ್ತು ಹಾಗೆಲ್ಲ ಮಾಡ್ತಿದ್ರು. ಆ ಕಾಲಕ್ಕೆ ಒಂದು ಮಳೆಗಾಲದಲ್ಲಿ 6 ತಿಂಗಳು ಪೂರ್ಣ ನೀರಿನಲ್ಲಿ ಇರ್ತದೆ ದೇವಸ್ಥಾನ. ಮಾರುತಿ ಅಲ್ಲಿಂದ ತುಂಡಾಯಿ ಈ ಕಡೆ ಬಂದಿದ್ದ. ಪ್ರತಿ ವರ್ಷ ಮಂಡೆ ಕೂದಲಷ್ಟು ಬೆಳಿತಾನೆ. ಕೂದಲ ಬೆಳಿತೈತೇನ್ರಿ? ಕೂದಲಲ್ಲ, ಅಷ್ಟು ದೊಡ್ಡ ಸ್ಪಷ್ಟವಾಗ್ತಾನೆ. ಕಲ್ಲ ದೊಡ್ಡದಾಗ್ತೈತೇನ್ರಿ? ಕಲ್ಲು ದೊಡ್ಡದಾಗ್ತೈತೇನ್ರಿ? ಸ್ಪಷ್ಟವಾಗ್ತಾನೆ. ಮೊದಲೇನಿತ್ತು, ಬರೀ ಬಾಲ ಕಾಣ್ತಿತ್ತು, ಸ್ವಲ್ಪ ಗದ ಕಾಣ್ತಿತ್ತು. ಈಗ ಹಾರ, ಸ್ವಲ್ಪ ಮುಖ, ಮೀಸೆ ಅದೆಲ್ಲ ಸ್ಪಷ್ಟವಾಗಿದೆ. ಈ ಮುದುಕರು ಬರ್ತಾರಲ್ಲ, ಯಾರಿಗೆ ಹಳೆ ಕಾಲ ಜನ ಬರ್ತಾರೆ, ಅವ್ರು ಹೇಳ್ತಾರೆ ನಾವು ಸಣ್ಣಿದ್ದಾಗೆ ಮಾರುತಿ ಹೀಗೆ ಕಾಣಿಸ್ತಿರ್ಲಿಲ್ಲ, ಸರಿಯಾಗಿ ಮಾರುತಿ ಅಂತ ಗೊತ್ತೇ ಆಗೋದಿಲ್ಲ, ಹಾಗೆ ಕಾಣಿಸ್ತಿದ್ದ. ಈಗ ಸ್ಪಷ್ಟವಾಗಿ ಕಾಣಿಸ್ತಾನೆ. ಈಗ ಸ್ಪಷ್ಟವಾಗಿ ಕಾಣಿಸ್ತಾನೆ. ಈಗ ಹೇಳ್ತಾರೆ, ಈ ಒಂದು 20 ವರ್ಷದಿಂದ ಬಂದ ಜನ ಹೇಳ್ತಾರೆ ಈ ಕಾಲು ಸರಿಯಾಗಿ ಬಂದಿಲ್ಲ ಆಗಿತ್ತು, ಏನೇ ಇತ್ತು. ಈಗ ಸ್ವಲ್ಪ ಸ್ವಲ್ಪ ಕಾಲಿನ ಆಕಾರ ಇಲ್ಲ ಆಗುತ್ತೆ. ಕಾಲಿನ ಆಕಾರ ಬರತ್ತೈತೇನ್ರಿ ಮೆಲ್ಲಕ್ಕೆ? ಇದು ನಾರ್ಮಲ್ ಕಲಿತು. ಪ್ರತಿ ವರ್ಷ ಪ್ರತಿ ಮಳೆಗಾಲನೂ ಏನಾದ್ರು ಚೇಂಜ್ ಆಗ್ತದೆ. ಮಳೆಗಾಲದಾಗ ಒಂದ್ಸಲ ಚೇಂಜ್ ಆಗ್ತೈತೇನ್ರಿ? ಸ್ವಲ್ಪ ಮಂಡೆ ಕೂದಲಷ್ಟು ಗೊತ್ತಾಗಲ್ಲ. ಒಂದು 10 ವರ್ಷ ನಂತರ ನೋಡ್ರೆ ಗೊತ್ತಾಗ್ತದೆ. ಹಾಗೆ ಹಿತ್ತಾಳೆ ಇಲ್ಲಿ ಬಂಗಾರ ಇಡೋದು ಜಾಸ್ತಿ. ಹಿತ್ತಾಳಿ ಎದೆ ಮೇಲೆ ರಾಮ ಅಂತ ಇದ್ದಿದ್ದು ಕಣ್ಣು ಇದಿಷ್ಟೇ. ಬಾಕಿ ಇದೆಲ್ಲ ನ್ಯಾಚುರಲ್. ಈ ದೇವಸ್ಥಾನ ಎಲ್ಲ 120 ವರ್ಷ ಹಿಂದ್ಗಡೆ ಆಗಿದೆ, ಮೊದಲು ಏನೂ ಇರಲಿಲ್ಲ. ಈ ಮಾರುತಿಯ 4 ವಿಶೇಷತೆ. ಒಂದು, ಅವನು ನದಿಯಲ್ಲೇ ಇದ್ದಾನೆ. ಇದು ನದಿನೇ. ಸ್ವಲ್ಪ ಮೇಲೆ ಎತ್ತಿ ಅದೆಲ್ಲ ನದಿ ಆ ಕಡೆ ಹೋಗಿದೆ, ಆದ್ರೆ ನಾರ್ಮಲಿ ನದಿ ಹೇಳ್ಕೊಂಡು ಈ ಕ್ಷೇತ್ರಕ್ಕೆ ತೀರ್ಥಕ್ಷೇತ್ರ ಹೆಸರು ಬಂದಿದೆ. 2ನೇ ವಿಶೇಷತೆ ಅಂದ್ರೆ ಅವನು ಸ್ವಯಂಭೂ. ಯಾರು ಮಾಡಿದ್ದಲ್ಲ, ನನಗಿದೆ
ದೊಡ್ಡ ಆಗ್ತಿದ್ದಾನೆ. ಪ್ರಕೃತಿಯಿಂದ ತಾನಾಗಿ ಹುಟ್ಕೊಂಡು ತಾನಾಗಿ ಹುಟ್ಟಿದ. ಮೂರನೇದು ಅವನು ದಕ್ಷಿಣಕ್ಕೆ ಮುಖ ಮಾಡ್ಕೊಂಡಿದ್ದಾನೆ. ಇದು ದಕ್ಷಿಣ. ಹೌದ್ರಿ. ನಾಲ್ಕನೇದು ಮತ್ತು ಎಲ್ಲರಿಗಿಂತ ಮಹತ್ವವಾದಂಥ ವಿಶೇಷಣೆ ಅವನ ಮುಖದ ಬಂದು ನೋಡ್ರಿ. ಮುಖ ಹೇಗೆ ಕಾಣ್ತದೆ? ಮೂಗು ಚೂಪಾಗಿದೆ. ಹೌದ್ರಿ. ಮನುಷ್ಯನಂತ ಮುಖ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಗರುಡ ಮುಖ ಮಾರುತಿ. ಗರುಡ ಮುಖ ಅದೇ ತರ. ಪಂಚಮುಖ ಮೊದಲು ಒಂದು ಮುಖ, ಗರುಡ ಮುಖ. ನಾರ್ಮಲ್ ಆಗಿ ಮಾರುತಿ ಇದಿರ್ತಾನಲ್ಲ ಮುಖ ದೊಡ್ಡಾಗಿ, ಹಂಗಿಲ್ಲ. ಪಂಚಮುಖದಲ್ಲಿ ಒಂದು ಮುಖ, ವರಾಹ, ಮನುಷ್ಯ, ವರಾಹ, ನಾರಸಿಂಹ, ಗರುಡ ಮತ್ತು ಇವು. ಅದರಲ್ಲಿ ಗರುಡ ಮುಖದಲ್ಲಿ ಇದಾಗಿದ್ದಾನೆ. ಗರುಡ ಮುಖದಲ್ಲಿ ಬಂದಿದ್ದಾನೆ. ಇನ್ನು ಗರುಡ ಮುಖ ಮಾರುತಿ ಇಡೀ ಭಾರತದಲ್ಲ, ಇಡೀ ಜಗತ್ತಿನಲ್ಲೇ ಇಲ್ಲ. ಇದು ಸ್ವಯಂಭೂ ತಾನಾಗಿದ್ದೇ ಬಂದಿದ್ದಾನೆ. ಸ್ವಯಂಭೂ ಆಗಿತ್ತು. ಯಾಕೆ ಬಂದಿದ್ದಾನೆ ಅದು ಮಾರುತಿ ಗೊತ್ತು. ಆದರೆ ಗರುಡ ಮುಖದಲ್ಲಿ ಇಲ್ಲಿ ಇದ್ದಾನೆ. ನೀವು ಇಡೀ ಭಾರತದಲ್ಲಿ ಇಲ್ಲೂ ಇದಕ್ಕಿಂತ ಮೊದಲು ಗರುಡ ಮುಖ ಮಾರುತಿ ಅಂತ ನೀವು ಕೇಳಿದ್ದ ಇಲ್ಲ. ಫಸ್ಟ್ ಇದು ಒಂದೇ ಗರುಡ ಮುಖ ಮಾರುತಿ. ತಾನಾಗಿದ್ದೇ ಬೇಯ್ತಾನೆ. ಈ ಕಡೆ ಚಂದ್ರ ಇದ್ದಾನೆ, ಆ ಕಡೆ ಸೂರ್ಯ ಇದ್ದಾನೆ. ಈ ಕಡೆ ಚಂದ್ರ ಸೂರ್ಯ ಅವು ಬಂದೈತೇನ್ರಿ? ಪೂರ್ಣ ಗೋಲಾಕಾರ ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ. ಇದು ಅರ್ಧ ಚಂದ್ರಾಕಾರ. ಮತ್ತು ಭಕ್ತಾದಿಗಳು ಯಾವಾಗ ಹೆಚ್ಚಿಗೆ ಬರ್ತಾರೆ ಇಲ್ಲಿ? ವಾರಕ್ಕೆ ವಾರ ಮಂಗಳವಾರ, ಬರೋ ದಿನ ಶನಿವಾರ. ಅವಾಗ ಬರ್ತಾರೆ. ಶನಿ ಕಾಟ ಶನಿವಾರ ಮಾಡಿಬಿಟ್ರು, ಮಂಗಳವಾರ ಕ್ಯಾನ್ಸಲ್ ಆಯ್ತು. ಪ್ರತಿದಿನ ಅಭಿಷೇಕ ಪೂಜೆ ಹೆಂಗೆ ನಡೀತೈತ್ರಿ? ನಾರ್ಮಲ್ ಪೂಜೆ ಅಭಿಷೇಕ ಎಲ್ಲ ಯಾರೋ ಜನ ಬಂದಾಗ ನಡೀತದೆ. ನನಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿದಂತ ನಾವು ಸಾಮಾನು ಹೇಳ್ತೀನಿ. ಆ ಸಾಮಾನು ಟೈಮಿಂಗ್ ಬಂದು ಅವ್ರು ಹೆಂಗೆ ಆರತಿ, ಪೂಜೆ, ಅರ್ಚನೆ, ಎಲೆ ಪೂಜೆ, ಸಿಂಧೂರು ಪೂಜೆ ಎಲ್ಲ ಆಗ್ತದೆ. ಎಲ್ಲ ಆಗ್ತೈತೇನ್ರಿ? ತಾವು ಎಲ್ಲ ನೋಡಿರಲ್ಲ ದೇವಸ್ಥಾನದ ಪೂಜಾರಿಗಳು, ಅವರು ಕೂಡ ನಮ್ಗೆ ಎಷ್ಟು ಚಲೋ ರೀತಿ ಎಲ್ಲ ಮಾಹಿತಿ ಕೊಟ್ಟರು ಅಂತೇಳಿ. ಈ ದೇವಸ್ಥಾನ ಎಷ್ಟು 200 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನ ಐತಲ್ಲ, ನಿಮ್ಗೆ ಎಲ್ಲ ತೋರ್ಸೋಕೆ ಭಾಳ ಖುಷಿ ಆಗತ್ತೈತಿ ಇವತ್ತು. ಮತ್ತು ಅವರು ಎಲ್ಲ ನಿಮಗೆಲ್ಲ ಮಾಹಿತಿ ಕೊಟ್ಟರು. ಅದೇನು ಅಂದ್ರೆ ವರ್ಷದಾಗ ಐತಲ್ಲ, ಮಳೆಗಾಲದಾಗ ಒಂದೊಂದು ಇಂಚಾಗಿ ಒಂದೊಂದು ಸ್ವಲ್ಪ ಆಗಿ ಬೆಳಿತೈತಂತದ. ಅಂಥ ಮೂರ್ತಿ ನಾನು ಬೆಳೆಯಂಥ ಮೂರ್ತಿ ಇಲ್ಲ. ಒಂದು ಬೆಳೆಯೋಂಥ ಮೂರ್ತಿ ಅಂದ್ರೆ ಒಂದು ವಿಶೇಷವಾದ ಮೂರ್ತಿ. ಮತ್ತು ಆಂಜನೇಯ ಜಯಂತಿ ಮತ್ತು ಶ್ರೀರಾಮ ಜಯಂತಿ ಇದ್ದಾಗ ಇಲ್ಲಿ ಭಾಳಷ್ಟು ಭಕ್ತಾದಿಗಳು ಎಲ್ಲ ಕೂಡಿರ್ತಾರೆ. ಅವಾಗ ನಿಮಗೆ ಇಲ್ಲಿ ನಿಲ್ಲಕ್ಕೂ ಜಾಗ ಸಿಗಲ್ಲ, ಅಷ್ಟು ಭಕ್ತಾದಿಗಳು ಬಂದು ತುಂಬಿ ಇರ್ತಾರೆ. ಆದರೆ ನೀವು ವಿಶೇಷವಾದ ದಿನಗಳಲ್ಲಿ ಬಂದಿಲ್ಲ ಅಂದ್ರೆ ಅವಾಗ ನಿಮಗೆ ಭಾಳ ಕಮ್ಮಿ ಜನ ಸಿಗ್ತಾರೆ. ನೋಡ್ಬೋದು ಈಗೆಲ್ಲ ದೇವಸ್ಥಾನ ಖಾಲಿ ಐತಿ. ನಮ್ಮ ಪ್ರಭುಗಳು ಲಕ್ಷ್ಮಣ, ರಾಮ, ಸೀತೆ ಅವ್ರದ್ದು ಐತಲ್ಲ, ಅವ್ರ ಮುಂದೆ ಅದಾರ. ಅದು ಒಂದು ವಿಶೇಷ ತಾವು ನೋಡ್ಬೋದು. ಅದು ಸ್ವಯಂಭೂ ಆಂಜನೇಯ ಸ್ವಾಮಿ ಮೂರ್ತಿ ಐತಿ. ಮತ್ತು ಅದ್ರ ಮುಂದೆ ಐತಲ್ಲ ರಾಮ, ಶ್ರೀ ಪ್ರಭು ರಾಮ, ಲಕ್ಷ್ಮಣ, ಸೀತೆ ಅವರು ಮೂರ್ತಿಗಳದಾವ ನೋಡ್ಬೋದು. ದಾಟ್ಕೊಂಡ್ಬಂದ್ಮೇಲೆ 1.5 ಕಿಲೋಮೀಟ್ರ್ ಇಂಥ ಖರಾಬ್ ರೋಡ್ ಐತಲ್ಲ, ಆ ರೋಡ್ದಾಗ ನೀವು ಬರೋಕ್ಕಾಗಲ್ಲ. ಎಲ್ಲ ಕಡೆಯಿಂದ ಕಲ್ಲೆಲ್ಲ ಕಾಂಕ್ರೀಟ್ ಎಲ್ಲ ಕಡೆಯಿಂದ ಮಣ್ಣಿಂದ ಎದ್ದ ರೋಡ್ ಐತಿ. ಸರಿ ಇಲ್ಲ, ರೋಡ್ ಎಲ್ಲ ಕಚಡ ರೋಡ್ ಐತಿ. ಅದು ಬಿಟ್ಟರೆ ಐತಲ್ಲ ನೀವು 1.5 ಕಿಲೋಮೀಟ್ರ್ ಮಾತ್ರ ಕಷ್ಟ ಆಗ್ತೈತೆ ಬರೋಕೆ. ಆಮೇಲೆ ಐತಲ್ಲ ನೀವು ಅಲ್ಲಿಂದ ಇಲ್ಲಿ ಮಠ ಬರ್ತೀರಿ, ಏನು ಅನ್ಸಲ್ಲ. ಆಮೇಲೆ 1.5 ಕಿಲೋಮೀಟ್ರ್ ಏನು ಗಾಡಿ ಹೊಡಿತಿರಲ್ಲ, ಭಾಳ ಬೇಸರ ಆಗ್ತೈತಿ. ಮತ್ತು ಭಾಳ ಗಾಡಿ ಹಾಳಾಗೋಂಥ ಚಾನ್ಸ್ ಭಾಳ ಅದ ನೋಡ್ರಿ. ನೋಡ್ಬೋದು ಈ ರೀತಿ ಬ್ರಿಡ್ಜ್ ಐತಿ. ಮತ್ತು ಇಲ್ಲೆಲ್ಲ ನೀರೆಲ್ಲ ನೋಡ್ಬೋದು ತಾವು. ನೀರೆಲ್ಲ ಇಷ್ಟು ಸ್ವಚ್ಛವಾಗೈತಲ್ಲ, ಭಾಳ ಸ್ವಚ್ಛವಾಗೈತಿ. ಇಲ್ಲಿಂದ್ರ ಭಾಳ ಕ್ಲೀನ್ ಪ್ರತಿಯೊಂದು ಕಲ್ಲು ಕಾಣತೈತಿ. ಮತ್ತು ಮೀನು ಅದಾವ, ಇಲ್ಲಿ ಮೀನು ಕಾಣತ್ತವ. ಮಲಪ್ರಭಾ ನದಿ ಬೆಳಗಾವಿಯಿಂದ ಸುಮಾರು 30 ಕಿಲೋಮೀಟ್ರ್ ಅಷ್ಟೇ ಐತೆ ನೋಡ್ರಿ ದೇವಸ್ಥಾನ. ಸ್ನೇಹಿತರ, ಈಗ ಐತಲ್ಲ ನಾವು ಬ್ರಿಡ್ಜ್ನ ದಾಟ್ಕೊಂಡ್ಬಂದು ಇಲ್ಲಿ ಐತಲ್ಲ, ನಾವು ಬೇಕಾದ್ರೆ ಊಟಕ್ಕೆ ಬೇಕಾದ್ರೆ ನೀವು ಊಟ ತೊಗೊಂಬರ್ಬೋದು. ಇಲ್ಲಿ ಕುಂಡ್ರಾಕ, ಊಟ ಮಾಡೋಕೆ ಚಲೋ ರೀತಿ ಒಂದು ವ್ಯವಸ್ಥೆನೂ ಐತಿ. ಈ ರೀತಿ ಎಲ್ಲ ಮಸ್ತ್ ಬೇಕು ಕುಂಡ್ರಾಕ ಮಾಡೋಕೆ ಈ ರೀತಿ ಜಾಗ ಐತಿ ನೋಡ್ರಿ. ಇಲ್ಲೇ ಒಂದು ಅಂಗಡಿನೂ ಐತಿ. ಈ ಅಂಗಡಿ ಸಲಾಗ ವಿಶೇಷವಾಗಿ ಒಂದು ಬ್ರಿಡ್ಜ್ ಮಾಡ್ಯಾರೇನೋ ಅನಿಸ್ತೈತಿ. ಈ ರೀತಿ ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ ಈ ರೀತಿ ಬೋರ್ಡ್ ಐತಿ. ಇದೆಲ್ಲ ಜ್ಯೂಸ್, ಕಬ್ಬಿನ ಹಾಲು ಎಲ್ಲ ಸಿಗ್ತೈತಿ ನೋಡ್ರಿ. ನಮಸ್ಕಾರ ರೀ ಅಕ್ಕ, ಆರಾಮದಿರಿ? ಏನೇನು ಐತ್ರಿ ಇಲ್ಲಿ? ಹಾಂ ರೀ, ಅದೆಲ್ಲ ಐತೇನು ರೀ? ಅಲೆಪಾಕ್ನು ಐತೇನು ರೀ? ಹಾಂ ಇಲ್ಲಿ ಜನ ಯಾವಾಗ ಹೆಚ್ಚಿಗೆ ಬರ್ತಾರೆ ಅಮ್ಮ? ಶನಿವಾರ ರವಿವಾರ ಭಾಳ ಬರ್ತಾರೆ ಏನು ರೀ? ಎಷ್ಟು ವರ್ಷದಿಂದ ಐತ್ರಿ ಅಮ್ಮ ಅಂಗಡಿದ? 14 ವರ್ಷ ಆಯ್ತು ರೀ. ಗಾಯ್ಸ್ ತಾವೆಲ್ಲ ನೋಡ್ಬೋದು, 14 ವರ್ಷ ಆಯ್ತು ನೋಡ್ರಿ ಅಂಗಡಿ. ಇಲ್ಲೆಲ್ಲ ನೀರು ಬರ್ತಿರ್ಬೇಕಲ್ಲಮ್ಮ, ಅಲ್ಲಿ ನೀರು ಅಲ್ಲೇ ಅಷ್ಟೇ ಬರ್ತೈತೇನು? ಮಳೆಗಾಲದಾಗ ಬಂದಿರ್ತೈತೇನು ರೀ? ಇದು ಮಳೆಗಾಲದಾಗ ಬಂದಿರ್ತೈತೆ ಅಂತ ಹೇಳ್ತಾರೆ ನೋಡ್ರಿ ಅವ್ರು. ಮಳೆಗಾಲದಾಗ ಬಂದಿರ್ತೈತೆ ಅಂತಂದ್ರೆ ಮಳೆ ಬಂದು ಭಾಳ ತುಂಬಿರ್ತೈತಲ್ಲ, ಅವಾಗ ಆ ಬ್ರಿಡ್ಜಿನ ಬರಾಕೋ ದಾರಿ ಇರಲ್ಲ, ಅದ್ರ ಸಂಬಂಧ ಬಂದಿರ್ತೈತಿ. ಹೌದಿಲ್ಲ ರೀ? ಬ್ರಿಡ್ಜ್ ತೆಗಿತೀರಿ? ಹಾಂ ಬ್ರಿಡ್ಜ್ ನೀವು ಹಚ್ಚಿದ್ದೇನು ರೀ? ಅದು ಇಲ್ಲಿ ಬರಾಕ? ಓಹೋ, ಬಾಕೆಟ್ ಐತೆ ರೀ, ಮಸ್ತ್ ಐತಿ ಬ್ರಿಡ್ಜ್. ಮಳೆಗಾಲದಾಗ 4 ತಿಂಗಳು ಅಷ್ಟು ಬಂದಿರ್ತೈತೇನು ರೀ? ಶನಿವಾರ ರವಿವಾರ ಅಷ್ಟೇ ಭಾಳ ಜನ ಇರ್ತಾರೆ. ಅದು ಬಿಟ್ರೆ ಬಾಕೆಟ ಕಮ್ಮಿ ಇರ್ತಾರೆ. ಮತ್ತೆ ಸರ್ಕಾರಿ ಸುಟ್ಟಿ ಇರ್ತೈತಿಲ್ಲ. ಹಾಂ ರೀ.
ಗೌರ್ಮೆಂಟ್ ಹಾಲಿಡೇದಾಗೂ ಜನ ಭಾಳ ಇರ್ತಾರೆ ನೋಡ್ರಿ. ತಾವು ಗೌರ್ಮೆಂಟ್ ಹಾಲಿಡೇದಾಗ ಇಲ್ಲಿ ಬರ್ಬೋದು. ಮತ್ತು ಪ್ಲೇಸ್ ಮಾತ್ರ ಮಸ್ತ್ ಐತಿ. ಒಂದು ಸಲ ಪ್ಲೇಸ್ ಎಲ್ಲ ನೋಡ್ಕೊಂಡು ಹೋಗ್ರಿ. ಮತ್ತು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತೈತೆ ಅನ್ಸುತ್ತೆ ಸ್ವಯಂಭೂ ಆಂಜನೇಯ ಸ್ವಾಮಿ ದೇವಸ್ಥಾನ. ಗೊತ್ತಿಲ್ಲ ಅಂದ್ರೆ ಒಂದು ಸಲ ಬರ್ರಿ. ಎಲ್ಲಿ ಬರ್ತೈತೆ ರೀ ಮಗ? ಹಬ್ಬನಟ್ಟಿ ಊರದಲ್ಲಿ ಬರ್ತೈತೆ ನೋಡ್ರಿ. ಹಬ್ಬನಟ್ಟಿ ಊರು ಮತ್ತು ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆ. ಈಗ ನನಗೊಂದು ಕಬ್ಬಿನ ಹಾಲು ಕೊಡ್ರಿ ಅಕ್ಕ. ಕಬ್ಬಿನ ಹಾಲು ಐತೆ ನೋಡ್ರಿ. ಕಬ್ಬಿನ ಹಾಲು ಐತಲ್ಲ, ನಾನು ಕುಡಿಯತ್ತೀನಿ ಭಾಳ ದಿನ ಆದಮೇಲೆ. ಬರೀ ಐಸ್ ಕ್ರೀಮ್ ತಿಂದು ಅದು ಮಾಡ್ತೀನಿ, ಕಬ್ಬಿನ ಹಾಲು ಕುಡಿಯತ್ತೀನಿ. ಬೆಳಗಾವಿ ಸಮೀಪದಲ್ಲಿರೋ ಎಲ್ಲ ಪ್ಲೇಸ್ ಬಗ್ಗೆ ಇಲ್ಲಿ ಹಾಕಿದ್ದೀವಿ ನೋಡ್ರಿ. ಇದು ಎಳ್ಳೂರು ಕೋಟೆ, ಮನೆಯ ಶಿವಾಜಿ ಮಹಾರಾಜ್ ಮೂರ್ತಿಯವರು ಸ್ಟ್ಯಾಚು ಸ್ಥಾಪನೆ ಮಾಡಿರಲ್ಲ ಅದ್ರ ಬಗ್ಗೆ. ಮತ್ತು ಇದು ಇಲ್ಲ ಶಿವ ಬಸವ ನಗರ ಒಂದು ಟೆಂಪಲ್ ಐತಿ. ಮತ್ತು ಇದು ಹಳಸಿ, ಅದು ಸಿದ್ದೇಶ್ವರ ಟೆಂಪಲ. ಮತ್ತು ಈ ರೀತಿ ಇಲ್ಲ ನಮ್ಮ ಬೆಳಗಾವಿ ಸಮೀಪದಲ್ಲಿ ಏನೇನು ಅದಾವಲ್ಲ, ಮತ್ತು ಇಲ್ಲಿ ಕುಂತಾಗ ನೀವು ಅದ್ರ ಬಗ್ಗೆನೂ ಪ್ಲ್ಯಾನಿಂಗ್ ಮಾಡ್ಕೋಬೋದು, ಇಲ್ಲಿ ಹೋಗೋಣ ಅಂತೇಳಿ. ಆ ರೀತಿ ಐತೆ ನೋಡ್ರಿ ಇದು. ಮತ್ತು ಇಲ್ಲಿ ನಮ್ಮ ಕಬ್ಬಿನ ಹಾಲು ಬಂತು ನೋಡ್ರಿ, ಮಸ್ತ್. ಕಬ್ಬಿನ ಹಾಲು ಮಸ್ತ್ ಐತಿ. ಮತ್ತು ಇಲ್ಲೂ ನೋಡ್ಬೋದು ಅಕ್ಕಪಕ್ಕದಲ್ಲಿ ಯಾವ ರೀತಿ ಐತಂತೇಳಿ. ಈ ರೀತಿ ಮಸ್ತ್ ಐತಿ. ಮತ್ತು ಇಲ್ಲೆಲ್ಲ ಹೊಲನೂ ಐತೆ ನೋಡ್ರಿ ಆಜು ಬಾಜು. ಮತ್ತೈತಲ್ಲ ಈ ದೇವಸ್ಥಾನ ಬಂದಾಗಲ್ಲಂತ್ರಿ. ಅಂದರೆ ದೇವಸ್ಥಾನ ಐತಲ್ಲ 24 hours ತೆಗ್ದೇ ಇರ್ತೀವಿ ಅಂತ ಹೇಳ್ಬೋದು. ಯಾಕಂದರೆ ಈ ದೇವಸ್ಥಾನ ನೀವು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಇಂಥ ಪ್ರತಿಯೊಂದು ದೇವಸ್ಥಾನಕ್ಕೂ ಬಾಗಿಲ ಕಿಲಿ ಅಂತ ಇರ್ತೈತಿ. ಇಷ್ಟು ಗಂಟೆ ಆದರೆ ಬಂದಾಗ್ತದೆ ಅಂತ ಹೇಳ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಐತಲ್ಲ, ಅಲ್ಲಿ ಸೆಡ್ರೆಸ್ ಐತಲ್ಲ, ದೇವಸ್ಥಾನದ ಮೂರ್ತಿ ಐತಲ್ಲ, ಮೂರ್ತಿ ಕಡೆ ಅಷ್ಟೇ ಬಂದಾಗಿರ್ತೈತಿ. ಅದು ಬಿಟ್ಟರೆ ದೇವಸ್ಥಾನಕ್ಕೆ ಗೇಟ್ ಅಂತ ಏನಿಲ್ಲ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದರೆ ದೇವಸ್ಥಾನ ಮೂರ್ತಿ ತೆಗ್ದು ಗೇಟ್ ಸೆಡ್ರೆಸ್ ಎತ್ತದಾಗ ನೋಡ್ಬೇಕಂದ್ರೆ ನೀವು ಬರೋಬ್ಬರ ಟೈಮ್ ಬೆಳಗ್ಗೆ ಐತಲ್ಲ 5:30 ಬರಬೇಕು. ಸಂಜೆ 6-7 ಗಂಟೆ ಹೊಂಟ ಬಂದ್ರೆ ನಿಮ್ಮ ಮೂರ್ತಿ ದರ್ಶನ ಸಿಗ್ಬೋದು. ನಾನು ಇಲ್ಲ 4 ಗಂಟೆಗೆ ಬಂದಿದ್ದೀನಿ, ನನಗೂ ದರ್ಶನ ಎಲ್ಲ ಸಿಕ್ತು. ಆರತಿ ಎಲ್ಲ ಮಾಡತ್ತಿರು, ಆರತಿ ಎಲ್ಲ ದರ್ಶನ ಆಯ್ತು. ಮತ್ತು ಅದು ಗುರುಜಿಗಳಿದ್ರು, ಅಲ್ಲಿ ಗುರುಗಳಿದ್ರು, ಅವರು ಐತಲ್ಲ ಚಲೋ ರೀತಿಯಲ್ಲಿ ಮಾಹಿತಿ ಕೊಟ್ಟರು. ಏನೇನೈತಿ, ಎಷ್ಟು ಕಾಲದ ಐತಿ ನನಗೂ ಗೊತ್ತಿದ್ದಿಲ್ಲ. ನಾನು ಅವ್ರ ಕಡೆ ನಾನು ತಿಳ್ಕೊಂಡು ಬ್ರಿಡ್ಜ್ ಮೇಲೆ ಮತ್ತೆ ಹೋಗೋಣ ಆ ಸೈಡ್ ಅಂತ. ಮತ್ತು ಈ ಬ್ರಿಡ್ಜ್ ಐತಲ್ಲ ನನಗೂ ಗೊತ್ತಿದ್ದಿಲ್ಲ. ಈ ಬ್ರಿಡ್ಜ್ ಅಂಗಡಿಯವ್ರದ್ದು ಐತೆ ನೋಡ್ರಿ. ಅಂದ್ರೆ ಅವ್ರು ಐತಲ್ಲ ಕಸ್ಟಮರ್ ಬರಲಿ ಅಂತೇಳಿ ಈ ರೀತಿ ಒಂದು ಬ್ರಿಡ್ಜ್ ಚಲೋ ರೀತಿಯಲ್ಲಿ ಬ್ರಿಡ್ಜ್ ಮಾಡಿದ್ದೈತೆ ನೋಡ್ರಿ. ಇಲ್ಲಿ ಐತಲ್ಲ ಮಲಪ್ರಭಾ ನದಿ ಮಾಡಿನ ನೀರು ನೋಡ್ರಿ, ಯಾಕೆ ಚಲೋ ರೀತಿ ಎಲ್ಲ ಹರ್ಕೊಂಡು ಹೊಂಟೈತಿ. ಈ ರೀತಿ ಒಳ್ಳೆ ರೀತಿಯಲ್ಲಿ ನೀರು ಹರ್ಕೊಂಡು ಹೊಂಟೈತಿ ನೋಡ್ರಿ. ಎರಡನೇ ನೀರು ಹಾಕೋತೀನಿ, ನೀವು ಹಾಕೋರಿ, ನಿಮಗೂ ಹಾಕಿ ನೋಡಿರಿ. ಈ ರೀತಿ ನಿಮ್ಮ ತಲೆ ಮೇಲೆ ಹಾಕಿದ್ದೈತಿ. ಮತ್ತು ನೀವು ಎಲ್ಲ ಶುದ್ಧರಾಗ್ರಿ. ಮಲಪ್ರಭಾ ನದಿಯಿಂದ ಒಂದು ಜಳಕ ಮಾಡಿ ನೀರು ಹಾಕ್ಕೊಂಡು. ಮತ್ತು ಮತ್ತೇನಿಲ್ಲ ಮತ್ತು ಇಂಥದ್ದು ಮತ್ತೊಂದು ಹೊಸ ವೀಡಿಯೋ, ಮತ್ತೊಂದು ಹೊಸ ಪ್ಲೇಸ್, ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ಬರ್ತಾ ಇರ್ತೀನಿ. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಏನಾದರೂ ಡೌಟು ಏನಾದರೂ ಇತ್ತಂದ್ರೆ ಒಂದು ಕಮೆಂಟ್ ಮಾಡಿರಿ, ನನಗೂ ಗೊತ್ತಾಗ್ತೈತಿ. ಮತ್ತು ಏನಾದರೂ ಒಂದು ಕಮೆಂಟ್ ಮಾಡಿರಿ, ಗೊತ್ತಾಗ್ತೈತಿ. ಮತ್ತು ಸಿಗೋಣಂತ ಮುಂದಿನ ವ್ಲಾಗ್ದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಜೈ ಶ್ರೀರಾಮ್, ಜೈ ಮಾರುತಿ, ಜೈ ಆಂಜನೇಯ, ಜೈ ಹಿಂದ್. ತನಕ ಯಾರ್ಯಾರು ಬರ್ತಿರಲ್ಲ ಅವ್ರಿಗೆ ಏನು ಹೇಳೋದಂದ್ರೆ, ಬಂದಾಗ ಐತಲ್ಲ ಎಲ್ಲ ಪ್ಲೇಸ್ ಎಲ್ಲ ನೀಟಾಗಿ ಇಟ್ಕೊಂಡು ಹೋಗ್ರಿ. ಈ ರೀತಿ ಐತಲ್ಲ ಹೊಲಸಾಗಿ ಪ್ಲಾಸ್ಟಿಕ್ ನೋಡ್ರಿ. ಇಲ್ಲೆಲ್ಲ ದೇವಸ್ಥಾನ ಅಂತ ತಿಳ್ಕೊಂಡ್ರು, ಏನಂತ ತಿಳ್ಕೊಂಡ್ರೆ ಯಾರಿಗೂ ಗೊತ್ತಿಲ್ಲ. ನೀವು ಪ್ಲಾಸ್ಟಿಕ್ ನೋಡ್ಬೋದು. ಈ ರೀತಿ ಎಲ್ಲ ಅಕ್ಕಪಕ್ಕ ಪ್ಲಾಸ್ಟಿಕ್ ಭಾಳ ಪ್ಲಾಸ್ಟಿಕ್ ಎಲ್ಲ ಬಿದ್ದಿದ್ದದಾವೆ, ಎಲ್ಲ ಅದಾವೆ. ಅವೆಲ್ಲ ಐತಲ್ಲ ಇಲ್ಲಿ ಒಗೆಯೋದು ಮಾಡಕ್ಕೆ ಹೋಗ್ಬೇಡ್ರಿ. ಹೆಂಗೆ ತೊಗೊಂಬಂದಿರ್ತಿರಲ್ಲ ಹಂಗೆ ನಿಮ್ಮ ಕಿಶಾಗೆ ತುರ್ಕೊಂಡು ಹೋಗ್ರಿ. ಅವೆಲ್ಲ ಇಲ್ಲಿ ಬಂದು ಇಂಥ ಪ್ಲೇಸ್ ಎಲ್ಲ ಚಲೋ ಅವರೆಲ್ಲ ನೀಟಾಗಿ ಇಟ್ಕೊಂಡಿದ್ದು ಪ್ಲೇಸ್ ಎಲ್ಲ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ಬೋದು ಈ ರೀತಿ ಪ್ಲಾಸ್ಟಿಕ್ ಹೆಂಗೆ ತಂದಿರ್ತಲ್ಲ ಹಂಗೆ ಎತ್ಕೊಂಡು ಹೋಗ್ರಿ. ಎಲ್ಲ ಬಂದಾಗ ಇಂಥ ವಿಶೇಷವಾದ ಟೆಂಪಲ್ಸ್ಗಳನ್ನು, ದೇವಸ್ಥಾನಗಳನ್ನು ಮತ್ತು ಪ್ರವಾಸಿ ತಾಣಗಳನ್ನು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿರಿ. ನೋಡ್ರಿ ಇಲ್ಲಿ ಎಲ್ಲ ಪ್ಲಾಸ್ಟಿಕ್, ಪೇಪರ್ ಮತ್ತು ಶಾಂಪೂ ಈ ರೀತಿ ಹೆಂಗೆ ಬೇಕಾದ್ರೆ ಒಯ್ಯಕ್ಕೆ ಹೋಗ್ಬಿಡ್ರಿ. ಇದರಿಂದ ಭಾಳಷ್ಟು ಹಾನಿ ಆಗ್ತಾವೆ. ಅವು ಬಂದಾಗ ಹೆಂಗೆ ತೊಗೊಂಬಂದಿರ್ತಲ್ಲ ಹಂಗೆ ಕಿಶಾಗೆ ತುರ್ಕೊಂಡು ಹೋಗೋದು ಒಂದು ಸ್ವಲ್ಪ ಕಲೀರಿ ಅಂತ ಹೇಳ್ತೀನಿ ನಾನು.